ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಪರ್ಸ್ ಮ್ಯಾಟಿಂದ ಒಂದು ಪರ್ಸನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ರೀತಿಯಾಗಿ ಪರ್ಸ್ ಮ್ಯಾಟನ್ನು ತಗೊಳ್ಬೇಕು. ಹೀಗೆ ಮಡಚಿ ನೋಡಿಕೊಂಡು ನಮಗೆ ಎಷ್ಟು ದೊಡ್ಡ ಪರ್ಸ್ ಬೇಕೋ ಅಷ್ಟಕ್ಕೆ ಪರ್ಸ್ ಮ್ಯಾಟನ್ನು ಕಟ್ ಮಾಡ್ಕೊಳ್ಳುವಂಥದ್ದು. ಈಗ 2 ಕಲರಿನ ಉಲ್ಲನ್ನು ತಗೊಂಡಿದ್ದೀನಿ ನಾನು. ಕೆಂಪು ಮತ್ತು ಬಿಳಿ ಉಲ್ಲನ್ನು ತಗೊಂಡಿದ್ದೀನಿ. ಇದು ಬಿಗಿನರ್ಸು ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿದೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬಾರ್ಡರ್ ಲೈನಿಗೆ ಎರಡೆರಡು ಕಾನೆಯನ್ನು ಬಿಟ್ಟು ನಂತರ 3ನೇ ಕಾನೆಗೆ ಹಾಕಬೇಕು. ದಾರವನ್ನು ಹಾಕಿ ಇಲ್ಲಿ 5 ಕಾನೆಯನ್ನು ಬಿಟ್ಟು ಈ ರೀತಿ ಕ್ರಾಸಲ್ಲಿ ತಗೊಳ್ಬೇಕು. ಹೀಗೆ ಅದರ ಪಕ್ಕದ ಕಾನೆಗೆ ಮತ್ತೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಈ ಭಾಗದಲ್ಲೂ ಕೂಡ ಹಾಗೆ ಹಾಕ್ಕೊಳ್ಳುವಂಥದ್ದು. ಇಲ್ಲಿ ದಾರವನ್ನು ಚೇಂಜ್ ಮಾಡ್ಕೊಳ್ಬೋದು, ಡಿಸೈನ್ ಬೇರೆ ಆಗ್ತದೆ. ನಾನಿಲ್ಲಿ ಇದು ಕೆಂಪು ಕಲರು ಕಂಪ್ಲೀಟ್ ಚೌಕ ಹಾಕಿ ಆದಮೇಲೆ ವೈಟ್ ಕಲರ್ ಹಾಕ್ತಾ ಇದ್ದೀನಿ. ಅರ್ಧ ಚೌಕಕ್ಕೂ ಬೇರೆ ಕಲರ್ ಹಾಕ್ಬೋದು. ಈಗ ಬಿಳಿ ಕಲರ್ ಉಲ್ಲನ್ನು ಹಾಕ್ಕೊಳ್ಳುವಂಥದ್ದು. ಹೀಗೆ ಒಂದು ಬಿಳಿ ಹಾಗೆ ಒಂದು ಕೆಂಪು ಹಾಕ್ತಾ ಹೋಗುವಂಥದ್ದು. ಇಲ್ಲಿ ಒಂದು ಸಲ ಮಾತ್ರ ಹೀಗೆ ಬಿಳಿದು ಮತ್ತು ಕೆಂಪು ಕಲರ್ ದಾರ ಹಾಕ್ಕೊಂಡಾದಮೇಲೆ ಕೊನೆಗೆ ಮಧ್ಯೆ ಕಟ್ ಮಾಡಬೇಕಾಗಿಲ್ಲ. ಸಂಪೂರ್ಣ ದಾರ ಮುಗಿಯೋವರೆಗೂ ಹೆಣ್ಕೊಳ್ಬೋದು. ನೋಡಿ, ಈಗ ಇಲ್ಲಿಂದ ಬಿಳಿ ಕಲರ್ ದಾರಕ್ಕೆ ಈ ಥರ ಕೆಂಪು ಕಲರ್ ದಾರ ಮಾಡಿದ್ದೀವಲ್ವ, ಸೇಮ್ ಅದೇ ಥರ 5 ಕಾನೆಯನ್ನು ಬಿಟ್ಟು ಮಾಡ್ತಾ ಹೋಗುವಂಥದ್ದು.
ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೊಂದು, ಹಾಗೆ ಶೇರ್ ಮಾಡಿ. ಪ್ರತಿ ವಿಡಿಯೋದಲ್ಲೂ ಅದರದೇ ಆದಂಥ ಎಫರ್ಟ್ ಇರುತ್ತೆ, ಹಾಗಾಗಿ ಸಪೋರ್ಟ್ ಮಾಡಿ. ಈಗ ಬಿಳಿ ಕಲರ್ ಉಲ್ಲನ್ ಮುಗೀತು. ಈಗ ಕೆಂಪು ಕಲರ್ ಉಲ್ಲನ್ ಇದೆಯಲ್ಲ, ಮೊದಲಿಗೆ ಹೆಣೆದಿದ್ದು, ಅದನ್ನು ಒಂದರ ಪಕ್ಕ ಒಂದು ಇದೇ ಥರ ಹೆಣಿತಾ ಹೋಗುವಂಥದ್ದು. ನೋಡಿ, ಪೂರ್ತಿ ಹೆಣೆದಾದ್ಮೇಲೆ ಈ ಥರ ಕಾಣ್ತದೆ. ನಾನಿಲ್ಲಿ ಇಷ್ಟಕ್ಕೆ ಹೆಣ್ಕೊಂಡಿದ್ದೀನಿ. ಮೇಲ್ಭಾಗದಲ್ಲಿ ಸ್ವಲ್ಪ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿಕೊಂಡು ಈ ರೀತಿಯಾಗಿ ಪರ್ಸ್ ರೆಡಿ ಆಗ್ತದೆ. ಇಲ್ಲಿ ಟ್ರಯಾಂಗಲ್ ಶೇಪ್ ಥರ ಕಟ್ ಮಾಡ್ಬೋದು, ಹಾಗೆ ರೌಂಡಾಗಿ ಸಹ ಕಟ್ ಮಾಡ್ಕೊಳ್ಬೋದು ಮ್ಯಾಟನ್ನು. ಆಮೇಲೆ ಬಾರ್ಡರ್ ಲೈನನ್ನು ಹೆಣ್ಕೊಳ್ಬೇಕು ಕೊನೆಯದಾಗಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ನಂತರ ಬಿಳಿ ದಾರದಿಂದ ಇಲ್ಲಿ ಒಂದು ಲೈನ್ ಹೆಣ್ಕೊಂಡಾದ್ಮೇಲೆ ಮತ್ತೆ ಇದೇ ಥರ ಸೇಮ್ ಒಂದು ಬಿಳಿ ಒಂದು ಕೆಂಪು ಹಾಕ್ತಾ ಹೋಗಬೇಕು. ಇಲ್ಲಿ ಒಂದು ಲೈನ್ ಮಾತ್ರ ಈ ಥರ ಆಗ್ತದೆ. ಮತ್ತೊಂದು ಲೈನಿಗೆ ಬರೀ ಕೆಂಪು ಉಲ್ಲನ್ನಿಂದ ಸಹಿತ ಹೆಣ್ಕೊಳ್ಬೋದು. ಸ್ವಲ್ಪ ಡಿಸೈನನ್ನು ಚೇಂಜ್ ಮಾಡ್ಕೊಳ್ಬೋದು ಇಲ್ಲಿ. ಮುಂದಿನ ವಿಡಿಯೋದಲ್ಲಿ ನಾನು ಪರ್ಸ್ ಹೇಗೆ ಹೆಣೆಯೋದಂತ ತೋರಿಸ್ತೀನಿ. ನೋಡಿ, ಇದೇ ಥರ ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳುವಂಥದ್ದು. ಈ ಥರ ಹೆಣ್ಕೊಂಡಾದ್ಮೇಲೆ ಪರ್ಸನ್ನು ಹೇಗೆ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ. ನೋಡಿ, ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆಲ್ಲರಿಗೂ ಧನ್ಯವಾದಗಳು.